ತಮಿಳುನಾಡಿನಲ್ಲಿ ನಡೀತಾ ಇರುವ ಜಲ್ಲಿಕಟ್ಟು ಪ್ರತಿಭಟನೆ ತೀವ್ರಗೊಂಡಿದೆ. ಪರಿಸ್ಥಿತಿ ಉದ್ವಿಗ್ನಗೊಂಡಿದ್ದು ಪ್ರತಿಭಟನೆ ನಿಯಂತ್ರಿಸೋಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರೆ ಪ್ರತಿಭಟನಾಕಾರರು ಪೊಲೀಸರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಚೆನ್ನೈನ ಐಸ್ ಹೌಸ್ ಪೊಲೀಸ್ ಠಾಣೆಗೆ ಉದ್ರಿಕ್ತರು ಬೆಂಕಿ ಹಚ್ಚಿದ್ದು ಠಾಣೆಯ ಬಳಿ ಇದ್ದ 20ಕ್ಕೂ ಹೆಚ್ಚು ವಾಹನಗಳಿಗೆ ಬೆಂಕಿ ಹಚ್ಚಲಾಗಿದೆ. ಅಲ್ಲದೆ ಐಸ್ ಹೌಸ್ ಮಹಿಳಾ ಪೊಲೀಸರ ಮೇಲೂ ಕೂಡ ಉದ್ರಿಕ್ತರು ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಪೊಲೀಸರ ಲಾಠಿ ಚಾರ್ಜ್ ಬಳಿಕ ಚೆನ್ನೈನಲ್ಲಿ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಂಡಿದೆ. ಕೇವಲ ಚೆನ್ನೈ ಮಾತ್ರವಲ್ಲ, ತಮಿಳುನಾಡಿನ ಇತರೆ ಭಾಗಗಳಾದ ಮದುರೈ, ಕೊಯಮತ್ತೂರಿನಲ್ಲೂ ಕೂಡ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಮದುರೈ ಜಿಲ್ಲೆಯ ಆಲಂಗನಲ್ಲೂರಿನಲ್ಲಿ ಭಾರೀ ಲಾಠಿ ಚಾರ್ಜ್ ನಡೆದಿದ್ದು ನೂರಾರು ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದ್ದಾರೆ. ರೊಚ್ಚಿಗೆದ್ದ ನಾಗರಿಕರಿಂದ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದ್ದು ಶಾಂತಿಯುತವಾಗಿ ನಡೀತಿದ್ದ ಪ್ರತಿಭಟನೆ ಹಿಂಸಾತ್ಮಕ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇವತ್ತು ಬೆಳಗ್ಗೆಯಿಂದ ಪ್ರತಿಭಟನೆ ಹಿಂಸಾಚಾರದ ರೂಪವನ್ನ ಪಡೆದಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇನ್ನೂ ಕೂಡ ಪರಿಸ್ಥಿತಿ ಉದ್ವಿಗ್ನವಾಗಿ ಸಾಗ್ತಾ ಇದೆಯಾ? ಪೊಲೀಸರಿಂದ ಪರಿಸ್ಥಿತಿಯನ್ನ ಹತೋಟಿಗೆ ತರೋಕೆ ಯಾವ ರೀತಿ ಪ್ರಯತ್ನ ಪಡಲಾಗ್ತಾ ಇದೆ? ಸ್ಮಿತಾ, ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತರೋದಕ್ಕೆ ಬೇರೆ ಬೇರೆ ಪ್ರಯತ್ನಗಳನ್ನ ಈಗ ಪೊಲೀಸರು ಈಗ ಶುರು ಮಾಡಿರ್ತಕ್ಕಂಥದ್ದು. ಏನು ಮರೀನಾ ಕಡಲದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸುಮಾರು 1,500 ಜನ ವಿದ್ಯಾರ್ಥಿಗಳಿದ್ದಾರೆ. ಅವರನ್ನ ಸಮಾಧಾನ ಮಾಡೋದಕ್ಕೆ ಏನು ಈ ಪ್ರತಿಭಟನೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿದಂತವರು, ಈ ಪ್ರತಿಭಟನೆಗೆ ಬೆಂಬಲಿಸಿದಂತ ನಟ ರಾಘವ ಲಾರೆನ್ಸ್ ಅವರನ್ನ ಕರೆಸಿದ್ದಾರೆ. ರಾಘವ ಲಾರೆನ್ಸ್ ಈಗ ಬಂದಲ್ಲಿ ಸಮಾಧಾನದ ಮಾತುಕತೆಯನ್ನ ಪ್ರತಿಭಟನಾಕಾರರು ಮತ್ತೆ ಪೊಲೀಸರ ನಡುವೆ ನಡೆಸ್ತಾ ಇರ್ತಕ್ಕಂಥದ್ದು. ಅವರ ಅಲ್ಲಿ ಮರೀನಾದಲ್ಲಿ ಇರ್ತಕ್ಕಂಥವರ ಪ್ರತಿಭಟನೆಯ ಒಂದು ಅವರ ಕೋರಿಕೆ ಅಂದ್ರೆ ಏನು, ಸರ್ಕಾರ ಒಂದು ಶಾಸನವನ್ನ ರೂಪಿಸುತ್ತೆ, ಅಸೆಂಬ್ಲಿನಲ್ಲಿ ರೂಪಿಸುತ್ತೆ, ಅದರ ಪ್ರತಿ ನಮ್ಮ ಕೈಗೆ ಬಂದ್ರೆ ನಾವು ಪ್ರತಿಭಟನೆ ನಿಲ್ಲಿಸ್ತೀವಿ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು ಮರೀನಾದಲ್ಲಿ ಇರ್ತಕ್ಕಂಥದ್ದು. ಇನ್ನು ಮರೀನಾದ ಕಡಲ ತೀರಕ್ಕೆ ಯಾರು ಬೇರೆ ಹೊರಗಡೆಯಿಂದ ಜನ ಬರಬಾರ್ದು ಅಂತೇಳಿ ತಡೆದಿರು. ಅದರಿಂದಾಗಿ ಉಂಟಾದಂತ ಗೊಂದಲ, ಲಾಠಿ ಚಾರ್ಜು, ಬೇರೆ ಬೇರೆ ಕಲ್ತೂರಾಟ, ಇದರಿಂದಾಗಿ ಈಗ ಹಿಂಸೆ ಸ್ಫೋಟಗೊಂಡಿರ್ತಕ್ಕಂಥದ್ದು. ಅದರಿಂದಾಗಿ ಚೆನ್ನೈನ ಟ್ರಿಪ್ಲಿಕೆನ್ ಐಸ್ ಹೌಸ್ ಪೊಲೀಸ್ ಸ್ಟೇಷನ್ಗೆ ಈಗ ಬೆಂಕಿ ಇಟ್ಟಿದ್ದಾರೆ. ಬೆಂಕಿಯಿಂದಾಗಿ ಸುಮಾರು 20ಕ್ಕೂ ಹೆಚ್ಚು ವಾಹನಗಳಲ್ಲಿ ಸುಟ್ಟು ಕರ್ಕಲಾಗಿರ್ತಕ್ಕಂಥದ್ದು. 2 ಮಹಿಳಾ ಪೊಲೀಸ್ ಪೇದೆ ಮೇಲೆ ಹಲ್ಲೆ ನಡೆದಿರ್ತಕ್ಕಂಥದ್ದು. 2 ಮಹಿಳಾ ಪೊಲೀಸ್ ಪೇದೆ ತೀವ್ರವಾಗಿ ಗಾಯಗೊಂಡಿರ್ತಕ್ಕಂಥದ್ದು. ಅದೇ ರೀತಿಯ ಜಾಮ್ ಬಜಾರ್ ಪೊಲೀಸ್ ಠಾಣೆ ಇರ್ಬೋದು, ರಾಯಪೇಟ ಪೊಲೀಸ್ ಠಾಣೆ ಇರ್ಬೋದು, ಇತರೆ ಪೊಲೀಸ್ ಠಾಣೆಗಳಲ್ಲಿ, ಟ್ರಿಪ್ಲಿಕೆನ್ ಪೊಲೀಸ್ ಠಾಣೆ ಎಲ್ಲ ಕಡೆಗಳಲ್ಲಿ ಕೂಡ ಈಗ ಏನು ಉದ್ರಿಕ್ತ ಜನರು ಹಲ್ಲೆ ಮಾಡಿರ್ತಕ್ಕಂಥದ್ದು, ಅಲ್ಲೆಲ್ಲ ಒಂದು ಕಲ್ತೂರಾಟ ಮಾಡಿರ್ತಕ್ಕಂಥ ಘಟನೆಗಳು ನಡೆದಿರ್ತಕ್ಕಂಥದ್ದು. ಇದುವರೆಗೂ ಪೊಲೀಸರು ಮತ್ತೆ ಜನರ ನಡುವೆ ನಡೆದಂತ ಘರ್ಷಣೆ, ಇದರಿಂದಾಗಿ ಸುಮಾರು 42 ಮಂದಿ ಪೊಲೀಸರು, ಅದರಲ್ಲಿ 17 ಮಂದಿ ಮಹಿಳಾ ಪೊಲೀಸರು ಗಾಯಗೊಂಡಿದ್ದಾರೆ. ಅವರೆಲ್ಲ ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಸುಮಾರು ಘಟನೆಯಲ್ಲಿ ಗಾಯಗೊಂಡಿರ್ತಕ್ಕಂಥ ವಿದ್ಯಾರ್ಥಿ ಪ್ರತಿಭಟನಾಕಾರರು ಇರ್ಬೋದು, ಜನರು ಇರ್ಬೋದು, ಅವರು ಸುಮಾರು 16 ಮಂದಿ ಗಾಯಗೊಂಡಿರ್ತಕ್ಕಂಥದ್ದು. ಅವರು ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅನ್ನೋಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಒಂದ್ ಕಡೆ ಪ್ರತಿಭಟನಾಕಾರರು ಮರೀನಾದಲ್ಲಿದ್ದಂತವ್ರನ್ನ ಸಮಾಧಾನ ಪಡಿಸುವಂತ ಕೆಲಸ ನಡೀತಾ ಇದೆ. ಇನ್ನೊಂದು ಏನು, ಪ್ರತಿಭಟನಾಕಾರರು ಮರೀನಾಗೆ ಸೇರೋದಕ್ಕೆ, ಮರೀನಾದಲ್ಲಿ ಪ್ರತಿಭಟನೆಗೆ ಸೇರೋದಕ್ಕೆ ಜನ ಬರ್ತಿದ್ದಾರೆ, ಅವರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲ ರಸ್ತೆಗಳನ್ನ ಬ್ಲಾಕ್ ಮಾಡಿ, ಅಂಗಡಿಗಳನ್ನೆಲ್ಲ ಮುಚ್ಚಿಸಿ, ಎಲ್ಲರನ್ನ ಹೊರಗಡೆ ಹಾಕ್ತಾ ಇರ್ತಕ್ಕಂಥ ಕೆಲಸಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಇದು ಚೆನ್ನೈನಲ್ಲಾದ್ರೆ ಇದರಿಂದ ಆತಂಕಗೊಂಡಿರ್ತಕ್ಕಂಥ ಸುತ್ತಮುತ್ತಲ ಜನ, ಮೈಲಾಪುರ್ ಇರ್ಬೋದು, ರಾಯಪೇಟೆ ಇರ್ಬೋದು, ಗೋಪಾಲಪುರಂ ಸೇರಿದಂತೆ ಆ ಭಾಗದ ಜನ ತಮ್ಮ ಮಕ್ಕಳನ್ನೆಲ್ಲ ಸುರಕ್ಷಿತವಾಗಿದ್ದಾರಾ ಇಲ್ಲ ಅನ್ನೋದಕ್ಕೋಸ್ಕರ ಶಾಲೆಗಳಿಂದ ಮಕ್ಕಳನ್ನ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಅಲ್ಲಿರ್ತಕ್ಕಂಥ ಅಂಗಡಿಗಳೆಲ್ಲ ಈಗಾಗಲೇ ಬಾಗ್ಲಾಗ್ತಾ ಇದ್ದಾರೆ. ಇದೆಲ್ಲ ಕೂಡ ನಡೀತಾ ಇರ್ತಕ್ಕಂಥದ್ದು. ಈಗಾಗಲೇ ಪೊಲೀಸರು ಸ್ಟ್ರೈಕಿಂಗ್ ಫೋರ್ಸ್ ಮತ್ತೆ ಬೇರೆ ಒಂದು ಕ್ಷಿಪ್ರ ಕಾರ್ಯಾಚರಣೆಯ ಪಡೆಯ ಪೊಲೀಸರು, ಅಂದ್ರೆ ಚೆನ್ನೈನಲ್ಲಿ ಒಂದು ಕ್ವಿಕ್ ರಿಯಾಕ್ಷನ್ ಟೀಮ್ ಅಂತ ಹೇಳಿ ಒಂದು ಪೊಲೀಸ್ ಒಂದು ಕ್ಷಿಪ್ರ ಕಾರ್ಯಾಚರಣೆ ಪಡೆ ಪೊಲೀಸರು ಇರ್ತಾರೆ. ಅವರನ್ನ ಈಗಾಗಲೇ ಅವರು ಬಂದೋಬಸ್ತ್ಗೆ ನಿಯೋಜಿಸೋದಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಇದು ಒಂದ್ ಕಡೆ ನಡೆದಿರ್ತಾ ಇರ್ತಕ್ಕಂಥದ್ದು. ಇದಲ್ಲದೆ ಚೆನ್ನೈನ ಹೊರಭಾಗದಲ್ಲಿ ಏನು ಮದುರೈನಲ್ಲಿ ಲಾಠಿ ಚಾರ್ಜ್ ನಡೆದಿದೆ, ಅಲಂಗಾನಲ್ಲೂರಿನಲ್ಲಿ ಲಾಠಿ ಚಾರ್ಜ್ ನಡೆದ ನಂತರದಲ್ಲಿ ಪೊಲೀಸರ ಮೇಲೆ ಸ್ಥಳೀಯ ಜನ ಎರಗಿದ್ರು. ಜನರ ಒಂದು ಕಲ್ಲು ತೂರಾಟ ಮಾಡಿ ಪೊಲೀಸರನ್ನ ಊರಿಂದ ಹೊರಗಡೆ ಇಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಪೊಲೀಸರನ್ನೆಲ್ಲ ತೆರವುಗೊಳಿಸಿ ಇಡೀ ಊರ ಜನ ಈಗ ಮತ್ತೆ ಧರಣಿಯಲ್ಲಿ ಕೂಡಿಸಿದ್ದಾರೆ ಅನ್ನುವಂತ ಮಾಹಿತಿ ಅಲಂಗಾನಲ್ಲೂರಿನಿಂದ ಬರ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಕೊಯಮತ್ತೂರಿನಲ್ಲಿ ಈಗ ಪರಿಸ್ಥಿತಿ ಸಂಪೂರ್ಣ ಹತೋಟಿಗೆ ಬಂದಿದೆ ಅನ್ನುವಂತ ಮಾಹಿತಿಯನ್ನ
ಕೊಯಮತ್ತೂರು ಪೊಲೀಸ್ ಕಮಿಷನರ್ ಅಮೂಲ್ ರಾಜ್ ಅವರು TV9ಗೆ ತಿಳಿಸಿದ್ದಾರೆ. ಅಲ್ಲಿಗ ಯಾವುದೇ ಪ್ರತಿಭಟನೆಗಳಿಲ್ಲ, 2-3 ಕಡೆ ಮಾತ್ರ ಸಣ್ಣ ಪುಟ್ಟ ಪ್ರತಿಭಟನೆಗಳು ಶಾಂತಿಯುತವಾಗಿ ರಸ್ತೆ ಬದಿಯಲ್ಲಿ ರಸ್ತೆಯಿಂದ ದೂರದಲ್ಲಿ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಯನ್ನ ಹೇಳಿರ್ತಕ್ಕಂಥದ್ದು. ಉಳಿದಂತೆ ತಿರುಚಿ, ಸೇಲಂ ಸೇರಿದಂತೆ ಅನೇಕ ಕಡೆಗಳಲ್ಲಿ ಪ್ರತಿಭಟನೆಗಳು ಮುಂದುವರೆದಿದೆ. ಪುದುಕೋಟೆನಲ್ಲಿ ಒಂದು ಲಾಠಿ ಚಾರ್ಜ್ ನಲ್ಲಿ 2 ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ತಮಿಳುನಾಡೆ ಎಲ್ಲ ಕಡೆನೂ ಒಂದು ಪ್ರತಿಭಟನೆಗಳು ಇವತ್ತು ಹಿಂಸಾತ್ಮಕ ಪಡೆದಿರ್ತಕ್ಕಂಥದ್ದು. ಕಾರಣ ಪೊಲೀಸರು ಸ್ವಲ್ಪ ಇವತ್ತು ವಿಷಮವಾಗಿ ವರ್ತಿಸ್ತಿರ್ತಕ್ಕಂಥದ್ದು. ಪೊಲೀಸರು ಇವತ್ತು ಪ್ರತಿಭಟನಾಕಾರರನ್ನ ಸೆರೆಹಿಡಿಸೋದಕ್ಕೆ ಬಲ ಪ್ರಯೋಗ ಮಾಡಿರ್ತಕ್ಕಂಥದ್ದು ಈ ಎಲ್ಲ ಘಟನೆಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ಇನ್ನು ಐಸೋಸ್ ಪೊಲೀಸ್ ಠಾಣೆಗೆ, ಏನು ಚೆನ್ನೈನ ಐಸೋಸ್ ಪೊಲೀಸ್ ಠಾಣೆಗೆ ಬೆಂಕಿ ಇಟ್ಟಿರ್ತಕ್ಕಂಥದ್ದು ವಿದ್ಯಾರ್ಥಿ ಪ್ರತಿಭಟನೆಕಾರರಲ್ಲ, ಬೇರೆ ದುಷ್ಕರ್ಮಿಗಳು ಈ ಪ್ರತಿಭಟನೆ ಒಳಗಡೆ ಸೇರ್ಕೊಂಡು ಮಾಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಪೊಲೀಸ್ ಭಾಗದ ಪೊಲೀಸ್ DCP ಆಗಿರ್ತಕ್ಕಂಥ ಬಾಲಕೃಷ್ಣ ಅವರು ತಿಳಿಸಿದ್ದಾರೆ. ಸೊ ಅವರ ಬಗ್ಗೆ ಈಗಾಗಲೇ ನಾವು ಮಾಹಿತಿ ಕಲೆ ಹಾಕಿದೀವಿ. ಯಾರು ಈ ಆಗಂತಕರು ದುಷ್ಕರ್ಮಿಗಳು ಸೇರ್ಕೊಂಡಿದ್ದಾರೆ, ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು, ಅವರು ಈ ಕೃತ್ಯ ಮಾಡಿರ್ಲಿಕ್ಕಿಲ್ಲ ಅನ್ನೋಂತ ವಿಷಯವನ್ನ ಹೇಳಿದ್ದಾರೆ. ಸೊ ಹಾಗಾಗಿ ಅದರ ವಿಷಯದಲ್ಲಿ ಕೂಡ ಈಗ ವಿದ್ಯಾರ್ಥಿಗಳಿಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋಂಥದನ್ನ ಪೊಲೀಸರೇ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಗಮನೀಯ ವಿಷಯವಾಗಿರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ತಮಿಳುನಾಡು ವಿಧಾನಸಭೆ ಏನಿದೆ, ಏನು ಈ ಹೋರಾಟದ ಪ್ರಮುಖ ವಿಷಯ, ಹೋರಾಟ ತಿರುವು ತಗೊಂಡಿರ್ತಕ್ಕಂಥದ್ದು ಜಲ್ಲಿಕಟ್ಟಿಗೆ ಶಾಶ್ವತ ಶಾಸನ ರೂಪನೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ಇವತ್ತು ಏನು ಅಸೆಂಬ್ಲಿ ಸೆಷನ್ ಶುರುವಾಯ್ತು, ಅದರಲ್ಲಿ ರಾಜ್ಯಪಾಲರ ಭಾಷಣದ ನಂತರ ಸಭೆಯನ್ನ ಮುಂದೂಡಲಾಯಿತು. ಆ ನಂತರದಲ್ಲಿ ಈಗ ನಿರ್ಧಾರ ಕೈಗೊಂಡಿದ್ದಾರೆ. ಇವತ್ತು ಸಂಜೆನೆ ಸಭೆಯನ್ನ ವಿಶೇಷ ಅಧಿವೇಶನವನ್ನ ಕರೆಸಿ ಇವತ್ತು ಸಂಜೆನೆ ಜಲ್ಲಿಕಟ್ಟು ಸಂಬಂಧಪಟ್ಟಂತ ವಿಧೇಯಕವನ್ನ ಮಂಡಿಸಿ ಅದನ್ನ ಇವತ್ತೇ ಅಂಗೀಕಾರ ಪಡೆಯೋದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸೊ ಇದಕ್ಕೆ ವಿಪಕ್ಷಗಳು ಕೂಡ ಒಪ್ಪಿಗೆ ಸೂಚಿಸಿರೋದ್ರಿಂದ ಸಂಜೆ 5 ಗಂಟೆಗೆ ವಿಧಾನಸಭೆಯ ವಿಶೇಷ ಅಧಿವೇಶನ ಇವತ್ತು ನಡೀತಾ ಇರ್ತಕ್ಕಂಥದ್ದು ಚೆನ್ನೈನಲ್ಲಿ. ಅದರಲ್ಲೇ ಜಲ್ಲಿಕಟ್ಟು ವಿಶೇಷ ಒಂದು ವಿಧೇಯಕ ಮಂಡನೆಯಾಗಿ ಅದರಲ್ಲೇ ಅಂಗೀಕಾರ ಪಡಿತಾರೆ. ಅದರ ಅಂಗೀಕಾರ ಪಡೆದ ನಂತರದಲ್ಲಿ ಇವತ್ತೇ ರಾಜ್ಯಪಾಲರ ಸಹಿಯನ್ನ ಕೂಡ ಮಾಡಿ ಅದನ್ನ ಶಾಸನಾತ್ಮಕವಾಗಿ ಗೆಜೆಟ್ ನಲ್ಲಿ ಪ್ರಕಟಿಸೋದಕ್ಕೆ ಕೂಡ ಕ್ರಮ ಕೈಗೊಳ್ತೀವಿ ಅನ್ನುವಂತ ಮಾತನ್ನ ಸರ್ಕಾರದ ಮೂಲಗಳು ಈಗ ತಿಳಿಸಿದ್ದಾರೆ. ಸ್ಮಿತಾ, ಧನ್ಯವಾದ ರಮೇಶ್ ಮಾಹಿತಿಗಾಗಿ. ಇನ್ನು ತಮಿಳುನಾಡಿನಲ್ಲಿ ಜಲ್ಲಿಕಟ್ಟುಗಾಗಿ ನಡೀತಾ ಇರೋ ಪ್ರತಿಭಟನೆ ತೀವ್ರಗೊಂಡಿದ್ದು ಚೆನ್ನೈನ ರಾಯಪೇಟೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ. ಟಿಯೋ ಗ್ಯಾಸ್ ಬಳಸಿ ಜನರ ಗುಂಪನ್ನ ಚದುರಿಸೋಕೆ ಪೊಲೀಸರು ಪ್ರಯತ್ನಿಸುತ್ತಿದ್ದಾರೆ. ಪೊಲೀಸರ ಲಾಠಿ ಚಾರ್ಜ್ಗೆ ಹಲವು ಪ್ರತಿಭಟನಾಕಾರರು ಗಾಯಗೊಂಡಿದ್ದಾರೆ. ಇನ್ನು ಪೊಲೀಸರು ಪ್ರತಿಭಟನೆಯನ್ನ ಹತ್ತಿಕ್ಕೋಕೆ ಯತ್ನಿಸ್ತಾ ಇರೋದಕ್ಕೆ ಡಿಎಂಕೆ ಕಾರ್ಯಾಧ್ಯಕ್ಷ ಎಂಕೆ ಸ್ಟಾಲಿನ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಈ ವರ್ತನೆ ಸರಿಯಲ್ಲ, ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆಸಿದ್ದು ತಪ್ಪು, ವಿದ್ಯಾರ್ಥಿಗಳ ಮೇಲೆ ಬಲ ಪ್ರಯೋಗಿಸಿದ್ದು ಮೂರ್ಖತನ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ಪ್ರತಿಭಟನಾಕಾರರನ್ನ ಹತ್ತಿಕ್ಕಲು ಹರಸಾಹಸ ಪಡ್ತಾ ಇರೋ ಚೆನ್ನೈ ಪೊಲೀಸರು ಮರೀನಾ ಬೀಚ್ನ ಎಲ್ಲಾ ಸಂಚಾರ ಮಾರ್ಗಗಳನ್ನ ಕೂಡ ಬಂದ್ ಮಾಡಿದ್ದಾರೆ. ಲೋಕಲ್ ಟ್ರೈನ್ ಓಡಾಟ ಕೂಡ ಸ್ಥಗಿತಗೊಂಡಿದೆ. ಮರೀನಾ ಬೀಚ್ನ ಸುತ್ತಮುತ್ತ ಪ್ರದೇಶಗಳಿಗೆ ಬಸ್ ಸಂಚಾರ ಕೂಡ ಸ್ಥಗಿತಗೊಳಿಸಲಾಗಿದ್ದು ಚೆನ್ನೈ ಮಹಾನಗರವನ್ನ ಹೈ ಅಲರ್ಟ್ ನಲ್ಲಿ ಇಡಲಾಗಿದೆ. ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು ವೆಲಾಚೇರಿ, ತಾಂಬರಂ ಬೀಚ್ಗಳಿಗೂ ಕೂಡ ಸಂಪರ್ಕ ಕಟ್ ಆಗಿದೆ. ಇದೆಲ್ಲದರ ಮಧ್ಯೆಯೂ ಮರೀನಾ ಬೀಚ್ನಲ್ಲಿ ಸಾವಿರಾರು ಜನ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಪ್ರತಿಭಟನಾಕಾರರಿಗೆ ಪ್ರತಿಭಟನೆ ಕೈಬಿಡುವಂತೆ ಪೊಲೀಸರು ಮನವಿ ಮಾಡ್ತಾ ಇದ್ರೂ ಕೂಡ ಪ್ರತಿಭಟನೆ ಮುಂದುವರೆದಿದೆ. ಅಲ್ಲದೆ ಪ್ರತಿಭಟನಾಕಾರರನ್ನ ಮರೀನಾ ಬೀಚ್ನಿಂದ ಬಲವಂತವಾಗಿ ಕಳಿಸೋಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿ ಪ್ರತಿಭಟನೆಯ ಕಾವು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ ಅಂತ ಹೇಳಿ. ಸಾವಿರಾರು ಸಂಖ್ಯೆಯಲ್ಲಿ ಜನ ಈಗಾಗಲೇ ಜಮಾವಣೆಗೊಳ್ತಾ ಇರೋದು. ಒಂದ್ ಕಡೆ ಪರಿಸ್ಥಿತಿಯನ್ನ ಹತೋಟಿಗೆ ತರುವ ಅನಿವಾರ್ಯತೆ ಪೊಲೀಸರಿಗೆ ಇದ್ರೂ ಕೂಡ ಬಲ ಪ್ರಯೋಗ ಮಾಡಿ ಜನರನ್ನ ಹತೋಟಿಗೆ ತರೋಕೆ ಹೋದ ಸಂದರ್ಭದಲ್ಲಿ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ತೆರಳ್ತಾ ಇದೆ. ಪೊಲೀಸರ ಮೇಲೆಯೇ ಪ್ರತಿಭಟನಾಕಾರರು ಮರುಹಲ್ಲೆಗೆ ಮುಂದಾಗ್ತಾ ಇರೋದು ಕೂಡ ನಾವು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಇನ್ನು ಇದಕ್ಕೆ ಮುಂಚೆ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿದ್ದ 20ಕ್ಕೂ ಹೆಚ್ಚು ವಾಹನಗಳಿಗೆ ಬೆಂಕಿಯನ್ನ ಹಚ್ಚಲಾಗಿತ್ತು. ಆದ್ರೆ ಇದು ಪ್ರತಿಭಟನಾ ನಿರತರಲ್ಲ, ಬೇರೆ ಯಾರೋ ಪುಂಡರು ನಡೆಸಿದ್ದು ಅನ್ನೋ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯವಾಗಿರುವುದು. ಆದ್ರೂ ಕೂಡ ಪ್ರತಿಭಟನೆಯ ಕಾವು ತಣ್ಣಗಾಗುವ ಲಕ್ಷಣ ಕಾಣ್ತಾ ಇಲ್ಲ. ಪ್ರತಿಭಟನಾಕಾರರ ಸಂಖ್ಯೆಯಲ್ಲೂ ಕೂಡ ಇಳಿಮುಖ ಕಂಡು ಬರ್ತಾ ಇಲ್ಲ. ಮರೀನಾ ಬೀಚ್ನ ಬಳಿಯಿಂದ ಜನರನ್ನ ಹೊರಗೆ ಕಳಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಿದ್ರು ಕೂಡ ಪೊಲೀಸರು ಅದು ಸಾಧ್ಯವಾಗ್ತಾ ಇಲ್ಲ.
ಇನ್ನು ಜಲ್ಲಿಕಟ್ಟು ಶಾಶ್ವತ ಪರಿಹಾರಕ್ಕಾಗಿ ತಮಿಳುನಾಡಿನಲ್ಲಿ ನಡೀತಾ ಇರೋ ಪ್ರತಿಭಟನೆ ತೀವ್ರಗೊಂಡಿದೆ. ಕೊಯಮತ್ತೂರಿನಲ್ಲಿರುವ ನೂರಾರು ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಮಾನವ ಸರಪಳಿ ನಡೆಸಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ರಸ್ತೆಗಳಲ್ಲಿ ವಾಹನಗಳನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಪ್ರತಿಭಟನೆಯನ್ನ ಹತ್ತಿಕ್ಕೋಕೆ ಪೊಲೀಸರು ಯತ್ನಿಸುತ್ತಿದ್ರೂ ಕೂಡ ಪೊಲೀಸರ ಈ ಕ್ರಮ ಪ್ರತಿಭಟನಾಕಾರರನ್ನ ಮತ್ತಷ್ಟು ಕೆರಳಿಸ್ತಾ ಇದೆ. ಹೀಗಾಗಿ ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಘರ್ಷಣೆ ನಡೆದಿದೆ. ಘರ್ಷಣೆಯಲ್ಲಿ ಹಲವು ಮಂದಿ ಗಾಯಗೊಂಡಿದ್ದಾರೆ. ಅದರಲ್ಲೂ ಕೂಡ ಓರ್ವ ಬಾಲಕನಿಗೆ ಪೊಲೀಸರ ಏಟು ತಲೆಗೆ ಬಿದ್ದಿದ್ದು ಬಾಲಕನ ಸ್ಥಿತಿ ಗಂಭೀರವಾಗಿದೆ.